ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ನಾವು 4 ಮತ್ತು 5ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅನ್ನೋದನ್ನ ನಾವು ಇಲ್ಲಿ ಪಂಚತನ್ಮಾತ್ರಗಳು ಅಂತ ಹೇಳಿದಾರಲ್ಲ ಅದನ್ನ ತಿಳ್ಕೋಬೇಕು. ಮತ್ತೆ ಸ್ಥೂಲಭೂತಗಳು ಮತ್ತೆ ಶಬ್ದಾದಿ 5 ವಿಷಯಗಳ ಕಾರಣ ರೂಪಿ ಇರುವಂತ ಸೂಕ್ಷ್ಮ ಪಂಚಭೂತಗಳು, ಅದನ್ನ ಸಾಂಖ್ಯ ಮತ್ತೆ ಯೋಗಶಾಸ್ತ್ರದಲ್ಲಿ ಪಂಚತನ್ಮಾತ್ರಗಳು ಅಂತ ಹೇಳ್ತಾರೆ. ಅದರ ವರ್ಣನೆಯನ್ನ ಇಲ್ಲಿ ಮಾಡಿರುವಂತದ್ದು ಅಂತ ತಿಳ್ಕೊಂಡ್ವಿ. ಮತ್ತೆ ಮನಸ್ಸು ಬುದ್ಧಿ ಅಹಂಕಾರ ಇದನ್ನ ಅಂತಃಕರಣದ ಭೇದಗಳು, ಇದು ಸಮಷ್ಟಿ ಅಂತಃಕರಣ ಅಂತ ತಿಳ್ಕೋಬೇಕು ಅಂತ ತಿಳ್ಕೊಂಡಿದ್ವಿ ಓದ ಭಾಗದಲ್ಲಿ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ 13ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಅವ್ಯಕ್ತ ಪ್ರಕೃತಿಯ ಕಾರ್ಯಗಳು 23 ಅಂತ ಹೇಳಿದ್ದಾರೆ. ಅದಕ್ಕನುಸಾರವಾಗಿ ಪ್ರಕೃತಿಯನ್ನು ಕೂಡ 23 ಭೇದಗಳಲ್ಲಿ ವಿಭಕ್ತ ಅಂತ ಹೇಳಬೇಕಿತ್ತು. ಮತ್ತಿಲ್ಲಿ ಅದನ್ನ ಕೇವಲ 8 ಭೇದಗಳಲ್ಲಿ ವಿಭಕ್ತ ಅಂತ ಹೇಳಿದಾರಲ್ಲ, ಅದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ಒಟ್ಟು 23 ಇರೋದು ಪ್ರಕೃತಿಯನ್ನ 23ರಲ್ಲಿ ವಿಭಕ್ತವಾಗಿದೆ ಅಂತ ಹೇಳ್ಬೇಕಾಗಿದ್ದನ್ನ ಇಲ್ಲಿ 8 ಅಂತ ಹೇಳಿದಾರಲ್ಲ, ಅದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಶಬ್ದಾದಿ 5 ವಿಷಯಗಳು ಸೂಕ್ಷ್ಮ ಪಂಚಭೂತಗಳ ಮತ್ತೆ 10 ಇಂದ್ರಿಯಗಳು ಅಂತಃಕರಣದ ಕಾರ್ಯಗಳಾಗಿವೆ. ಅದಕ್ಕೋಸ್ಕರನೇ ಇಲ್ಲಿ 15 ಭೇದಗಳು ಈ 8 ಭೇದಗಳಲ್ಲೇ ಅಂತರ್ಭಾವವಾಗಿ ಹೋಗುತ್ತೆ. ಅಂದ್ರೆ ಶಬ್ದಾದಿ 5 ವಿಷಯಗಳಿದೆಯಲ್ಲ ಅದು, ಮತ್ತೆ 10 ಇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತ. ಸೊ ಇದೆಲ್ಲ ಅಂತಃಕರಣದ ಕೆಲಸಗಳು ಆಗುವಂಥದ್ದು. ಅದಕ್ಕೋಸ್ಕರನೇ ಇಲ್ಲಿ ಏನ್ ಮಾಡಿದರೆ, ಆ 5 ಶಬ್ದಾದಿ ವಿಷಯಗಳು ಈ 10 ಇಂದ್ರಿಯಗಳು ಸೇರಿ 15 ಭೇದಗಳು ಈ 8 ಒಳಗಡೆನೆ ಅದು ಅಂತರ್ಭಾವವಾಗಿ ಹೋಗುತ್ತೆ. ಅದಕ್ಕೋಸ್ಕರನೇ ಅವುಗಳನ್ನು 23 ಭೇದಗಳಲ್ಲಿ ಅಂತ ಹೇಳದೆ ಇಲ್ಲಿ 8 ಭೇದಗಳಲ್ಲೇ ಅದು ವಿಭಕ್ತ ಅಂತ ಹೇಳೋದು ಕೂಡ ಒಂದೇ ಆಗಿದೆ. ಅಂದ್ರೆ 23 ಅಂತಂದ್ರು ಅದೇನೆ, 8 ಭೇದಗಳು ಅಂತಂದ್ರು ಒಂದೇನೆ. ಯಾಕೆ ಅದರಲ್ಲಿ ಇದು ಕೂಡ ಬಂದ್ಬಿಡುತ್ತೆ ಅಂತ, ಅದಕ್ಕೋಸ್ಕರ ಅವರು ಸೆಪರೇಟ್ ಆಗಿ ಹೇಳಿಲ್ಲ, ಇಲ್ಲಿ 8 ಭೇದಗಳು ಅಂತಾನೆ ಹೇಳಿದ್ದಾರೆ ಅಂತ ಇದಕ್ಕೆ ಅರ್ಥ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಪ್ರಕೃತಿಯ ಹೆಸರು ಅಪರ ಎಂದು ಯಾಕೆ ಇಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, 13ನೇ ಅಧ್ಯಾಯದಲ್ಲಿ ಭಗವಂತ ಯಾವ ಅವ್ಯಕ್ತ ಮೂಲ ಪ್ರಕೃತಿಯ 23 ಕಾರ್ಯಗಳೆಂದು ವಿವರಿಸಿರೋದನ್ನ ಇಲ್ಲಿ 8 ಭೇದಗಳಲ್ಲಿ ವಿಂಗಡಿಸಿ ಹೇಳಿದಾರೋ, ಈ ಅಪರಾ ಪ್ರಕೃತಿ ಜ್ಞೇಯ ಮತ್ತೆ ಜಡ ಆಗಿರುವ ಕಾರಣದಿಂದ ಜ್ಞಾತಾ ಚೇತನ ಜೀವರೂಪಿ ಪರಾಪ್ರಕೃತಿಯಿಂದ ಸರ್ವತಾ ಭಿನ್ನ ಮತ್ತ ಕೆಳಮಟ್ಟದ್ದಾಗಿದೆ. ಅಂದ್ರೆ ಈಗ ಈ ಅಪರ ಪ್ರಕೃತಿ ಏನಿದೆಯೋ ಇದು ಜ್ಞೇಯ, ಅಂದ್ರೆ ನಾವು ತಿಳ್ಕೊಳ್ಬೇಕಾಗಿರುವಂತ ವಸ್ತು, ತಿಳ್ಕೊಳ್ಳುವಂಥದ್ದಲ್ಲ, ಅದು ತಿಳ್ಕೊಳ್ಬೇಕಾಗಿರುವಂಥದ್ದು. ಮತ್ತೆ ಜಡ ಆಗಿರುವ ಕಾರಣದಿಂದ, ಅಂದ್ರೆ ಏನು, ತಿಳ್ಕೊಳ್ಳುವಂಥವನು ಬೇರೆ ಇದ್ದಾನೆ, ಅವನು ಚೇತನ ಜೀವರೂಪಿಯಾಗಿದ್ದಾನೆ, ಅವನಿಗೆ ಜೀವ ಅಂತ ಕರಿತೀವಿ, ಅಂದ್ರೆ ಅದ್ರಲ್ಲಿ ಪ್ರಾಣ ಇದೆ ಅಂತ. ಇದು ಜಡ, ಅಪರ ಪ್ರಕೃತಿ ಅನ್ನೋದು ಜಡ ಮತ್ತೆ ತಿಳ್ಕೊಳ್ಬೇಕಾಗಿರುವಂತ ವಸ್ತು ಅದು. ಆದ್ರೆ ಪರಾಪ್ರಕೃತಿ ಇದೆಯಲ್ಲ ಅದು ಚೈತನ್ಯ ಇರುವಂಥದ್ದು, ಮತ್ತೆ ಅಪರಾಪ್ರಕೃತಿಗಿಂತ ಇದು ಭಿನ್ನವಾಗಿರುವಂಥದ್ದು ಮತ್ತೆ ಕೆಳಮಟ್ಟದ್ದಾಗಿರುವಂಥದ್ದು. ಇದೇ ಜಗತ್ತಿನ ಹೇತು ರೂಪಿಯಾಗಿದೆ. ಅಂದ್ರೆ ಈ ಜಗತ್ತಿರೋದಕ್ಕೆ ಕಾರಣನೇ ಪರಾಪ್ರಕೃತಿ, ಮತ್ತೆ ಇದರ ಮೂಲಕ ಜೀವಿಯ ಬಂಧನವಾಗುತ್ತೆ. ಅದಕ್ಕಾಗಿ ಇದರ ಹೆಸರು ಅಪರ. ಪರಾಪ್ರಕೃತಿಯಿಂದ ಸರ್ವತಾ ಭಿನ್ನವಾಗಿದೆ ಮತ್ತೆ ಕೆಳಮಟ್ಟದ್ದಾಗಿದೆ. ಮತ್ತೆ ಈ ಅಪರಾಪ್ರಕೃತಿನೇ ಜಗತ್ತಿನ ಹೇತು ರೂಪಿಯಾಗಿದೆ. ಅಂದ್ರೆ ಇದಿರೋದ್ರಿಂದಾನೇ ಈ ಚೈತನ್ಯ ಅದರ ಒಳಗಡೆ ಬಂದು ಆ ಕೆಲಸಗಳನ್ನೆಲ್ಲ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಜೀವಿಯ ಬಂಧನವಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಬಂಧನಕ್ಕೆ ಒಳಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಅಪರಾಪ್ರಕೃತಿ ಇರೋದ್ರಿಂದ ನಾವು ಬಂಧನಕ್ಕೆ ಒಳಗಾಗ್ತೀವಿ, ಅದಕ್ಕೆ ಇದರ ಹೆಸರು ಅಪರ ಅಂತ ಇದೆ. ನೋಡಿ, ಒಂದು ಜೀವಿ ಅದನ್ನ ಪರಾಪ್ರಕೃತಿ ಅಂತ ಕರಿತೀವಿ, ಇದು ಅಪರಾಪ್ರಕೃತಿಗಿಂತ ಭಿನ್ನ ಮತ್ತೆ ಕೆಳಮಟ್ಟದ್ದೂ ಆಗಿದೆ. ಮುಂದಿನ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಈ ಪ್ರಕೃತಿಯ ಹೆಸರು ಅಪರ ಅಂತ ಯಾಕೆ ಇಟ್ಟಿದ್ದಾರೆ ಅಂತ. ಉತ್ತರ ಏನು ಅಂತಂದ್ರೆ, 13ನೇ ಅಧ್ಯಾಯದಲ್ಲಿ ಭಗವಂತ ಯಾವ ಅವ್ಯಕ್ತ ಮೂಲ ಪ್ರಕೃತಿಯ 23 ಕಾರ್ಯಗಳನ್ನ
ತಿಳಿಸಿರೋದನ್ನೇ ಇಲ್ಲಿ 8 ಭೇದಗಳಲ್ಲಿ ವಿಂಗಡಿಸಿ ಹೇಳಲಾಗಿದೆ. ಅಂದ್ರೆ ಅಲ್ಲಿ ಯಾವುದನ್ನ 23 ಕಾರ್ಯಗಳು ಅಂದ್ರೆ ಆ 23 ಭಾಗಗಳಾಗಿ ಅಲ್ಲಿ ಎಕ್ಸ್‌ಪ್ಲೇನ್ ಮಾಡಿದಾರೋ ಅದನ್ನ ಇಲ್ಲಿ 8 ಭೇದಗಳು ಅಂತ ಮಾಡಿದ್ದಾರೆ. ಈ ಅಪರ ಪ್ರಕೃತಿ ಇದೆಯಲ್ಲ ಇದು ಜ್ಞೇಯ ಅಂದ್ರೆ ತಿಳ್ಕೊಳ್ಬೇಕಾಗಿರುವಂಥದ್ದು ಮತ್ತೆ ಜಡ ಆಗಿರುವ ಕಾರಣ ಜ್ಞಾತ ಅಂದ್ರೆ ತಿಳ್ಕೊಳ್ಳುವಂತಹ ಚೈತನ್ಯ ಜೀವರೂಪಿ ಇದೆಯಲ್ಲ ಆ ಪರಾಪ್ರಕೃತಿಯಿಂದ ಸರ್ವತಾ ಭಿನ್ನವಾಗಿದೆ. ಇಲ್ಲಿ ಜ್ಞೇಯ ಬೇರೆ ಜ್ಞಾತ ಬೇರೆ. ಜ್ಞೇಯ ಅಂತಂದ್ರೆ ತಿಳ್ಕೊಳ್ಳುವಂತ ವಸ್ತು, ಜ್ಞಾತ ಅಂತಂದ್ರೆ ತಿಳ್ಕೊಳ್ಳುವಂಥವನು. ಅವನು ಪರಾಪ್ರಕೃತಿಯಿಂದ ಸರ್ವಥಾ ಭಿನ್ನ ಮತ್ತೆ ಕೆಳಮಟ್ಟದ್ದಾಗಿದೆ. ಯಾವುದು ಅಪರಾಪ್ರಕೃತಿ ಅನ್ನೋದು ಇದು ಜಗತ್ತಿನ ಹೇತುರೂಪಿಯಾಗಿದೆ ಮತ್ತೆ ಇದರ ಮೂಲಕ ಜೀವಿಯ ಬಂಧನವಾಗುತ್ತೆ. ಅದಕ್ಕೋಸ್ಕರ ಅದನ್ನ ಅಪರ ಅಂತ ಹೇಳಿರುವಂಥದ್ದು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಇದನ್ನ ಮತ್ತೆ ಮತ್ತೆ ಕೇಳಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪರ ಮತ್ತೆ ಅಪರ. ಪರ ಅಂತಂದ್ರೆ ಚೈತನ್ಯ, ಅಪರ ಅಂತಂದ್ರೆ ಜಡ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಪರ ಪ್ರಕೃತಿ ಜ್ಞೇಯ ವಸ್ತುವಾದ್ರೆ ಪರಾಪ್ರಕೃತಿ ಅನ್ನೋದು ಜ್ಞಾತ, ತಿಳ್ಕೊಳ್ಳುವಂಥವನು ಅಥವಾ ಭೋಗಿಸುವಂಥವನು ಅಂದ್ರೆ ಚೈತನ್ಯ ಇರುವಂಥವನು. ಅಪರ ಪ್ರಕೃತಿ ಜಡ ಆಗಿದ್ರೆ ಇದು ಚೈತನ್ಯ ಇರುವಂಥದ್ದು ಅಂತ ತಿಳ್ಕೊಬೇಕು ನಾವು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.